ಕಿರಗೂರಿನ ಗಯ್ಯಾಳಿಗಳು ಅಧ್ಯಾಯ 16. ಆಗಿದ್ದಾಗೋಯ್ತು, ಏನೋ ವಿಷಗಳಿಗೆ. ನಾಗಮ್ಮ ಆ ಥರದ ಹಿಂಸೆ ಅಲ್ಲ ಅನ್ನೋದು ನಿಮಗೂ ಎಲ್ಲ ಗೊತ್ತಿದೆ. ನಾ ಕಂಡಾಗೆ ಕಾಳೇಗೌಡ ಅಂದದ್ದನ್ನು ಅನ್ನಿಸ್ಕೊಂಡು ತಲೆ ತಗ್ಗಿಸ್ಕೊಂಡು ಭಾಳ ಸಾಕ್ಸಿದ್ದೋಳು. ಎಲ್ಲ ಮರೆತು ಭಾಳ ಸಾಕ್ಸೋದು ಒಳ್ಳೇದಪ್ಪ, ನನ್ನ ಕೇಳಿದ್ರೆ ಎಂದು ಭೈರಪ್ಪನ ತಾಯಿ ಸುಬ್ಬಮ್ಮ ನೆರೆದವರಿಗೂ ಕಾಳೇಗೌಡನಿಗೂ ಹೇಳಿದ್ಲು. ಶಂಕರಪ್ಪ ಆಕೆ ಈ ಪಂಚಾಯಿತಿಯನ್ನು ತುಂಬ ಲಘುವಾಗಿ ಕಾಣುತ್ತಿದ್ದಾಳೆ ಎಂದು ಅಂದುಕೊಂಡ. ಈ ಕೇಸು ಇಷ್ಟೊಂದು ಸಲೀಸಾಗಿ ಇತ್ಯರ್ಥ ಆಗಿದ್ದರೆ ನಾನ್ಯಾಕೆ ಊರೂರು ತಿರುಗಿ ಜನ ಸೇರಿಸ್ಬೇಕಿತ್ತು ಎಂದುಕೊಂಡು, ಆಗಿದ್ದಾಗೋಯ್ತು ಅಂತ ಇನ್ನೊಬ್ಬರು ಮನೆ ಹೆಣ್ಣು ಓಡೋದಾಗ ಹೇಳೋದು ಸುಲಭ ಸುಬ್ಬಮ್ಮ. ನಿಮ್ಮ ಮನೇಲೇ ಇಂಥ ಕೆಲಸ ಆಗಿದ್ದರೆ ಆಗಿದ್ದಾಗೋಯ್ತು ಅಂತ ಸುಮ್ಮನಿರ್ತಿದ್ರ ಹೇಳಿ? ಕಾಳೇಗೌಡ ಹುಷಾರಿಲ್ಲದೆ ಸೊಂಟ ಹಿಡ್ಕೊಂಡು ಕಾಲ ಆಗ್ತಿರ್ಬೇಕಾದ್ರೆ ಇದು ನಡು ನೀರಿನಾಗೆ ಕೈ ಬಿಟ್ಟಂಗಲ್ವಾ ಎಂದು ಕಾಳೇಗೌಡನ ಸಹಾನುಭೂತಿಯನ್ನು ಗಿಟ್ಟಿಸಲು ಮಾತಾಡಿದ. ಒಂದಿಷ್ಟು ಜನ ಗಂಡಸರು ಹೌದೌದು ಎಂದು ತಲೆಯಾಡಿಸಿದರು. ಕಿರುಗೂರಿನ ದೇವಗಣಿಗೆಲೆ ಮರದಡಿ ಪಂಚಾಯಿತಿ ಸೇರಿದಾಗ ಕಿರುಗೂರಿನ ನಾಗರಿಕರ ಪರಿಸ್ಥಿತಿ ಕರುಣಾಜನಕವಾಗಿಯೇ ಕಾಣುತ್ತಿತ್ತು. ಸೊಂಟ ಉಳುಕಿದ್ದ ಮೂವರು ನೆಟ್ಟಿಗೆ ನಡೆದು ಬಂದರು. ಕುಳಿತುಕೊಳ್ಳಲು ಮಾತ್ರ 15 ನಿಮಿಷ ತೆಗೆದುಕೊಂಡರು. ಒಬ್ಬ ಮರ ಹಿಡಿದುಕೊಂಡು ನಿಧಾನವಾಗಿ ಕುಳಿತರೆ ಇನ್ನೊಬ್ಬ ಬೇಲಿ ಗೂಟ ಹಿಡಿದುಕೊಂಡು ಕುಳಿತ. ಮತ್ತೊಬ್ಬನನ್ನು ಪಕ್ಕದವರು ಹಿಡಿದು ಕೂರಿಸಿದರು. ಮಿಕ್ಕವರೆಂದರೆ ಸುಬ್ಬೇಗೌಡನ ತಂದೆ ಸೀಗೇಗೌಡರು, ಭೈರಪ್ಪನ ತಾಯಿ ಸುಬ್ಬಮ್ಮ, ಆಚೆ ಮನೆ ರಾಮಣ್ಣ ಇತ್ಯಾದಿ ಇತ್ಯಾದಿ. ಭೈರಪ್ಪನ ಹೆಂಡತಿ ಜೊತೆ ಬಂದ ಹರಿಜನರ ಕೇರಿ ಹೆಂಗಸರೆಲ್ಲ ಗುಂಪಾಗಿ ಬೇಲಿ ಪಕ್ಕ ನಿಂತರು. ಅವರ ಹಿಂದಿನಿಂದ ಮಾರ, ಸಿದ್ದ, ಕರಿಯ ಇತ್ಯಾದಿಗಳು ದಾರಿ ಬಿಡಿಸಿಕೊಂಡು ಬಂದು ಮುಂದೆ ಕುಳಿತರು. ಇವರಲ್ಲದೆ ಆಚೀಚಿನ ಹಳ್ಳಿಯವರು ಕುತೂಹಲಕ್ಕೆ ಇಣುಕಿ ಆನಂತರ ಸಭಾ ಸದಸ್ಯರಾಗಿ ಕುಳಿತವರು ಕೆಲವರಿದ್ದರು. ಸುಮಾರು ಜನ ಸರಿಯಾಗಿ ಶರಾಬು ಕುಡಿದವರು ಇದ್ದರೆಂದು ಅಲ್ಲಿ ಸರ್ವಂತರ್ಯಾಮಿಯಾಗಿದ್ದ ಶರಾಬಿನ ವಾಸನೆಯಲ್ಲಿ ಹೇಳಬಹುದಿತ್ತು. ಶಂಕರಪ್ಪ ಸುಬ್ಬಮ್ಮನಿಗೆ ಹೇಳಿದ. ಉತ್ತರಕ್ಕೆ ತಲೆದೂಗಿದವರಲ್ಲಿ ಸಮ್ಮತಿಯಿಂದ ತಲೆದೂಗಿದವರು ಎಷ್ಟು ಜನ, ನಿಶಾ ತಾಳಲಾರದೆ ತಲೆದೂಗುತ್ತಿದ್ದವರು ಎಷ್ಟು ಜನ ಹೇಳಲು ಕಷ್ಟವಾಗಿತ್ತು. ಊರಳ್ಳಿ ಹೆಗಡೆಯು ಶಂಕರಪ್ಪನ ಮಾತಿಗೆ ಸರಿ ಅನ್ನುವಂತೆ ತಲೆ ಆಡಿಸುತ್ತಾ, ಆಗಿದ್ದಾಗೋಯ್ತು ಸರಿ, ಇನ್ನು ಮೇಲೆ ಇಂಥದ್ದು ಆಗಬಾರ್ದು ಅಲ್ವೇ? ಅದಕ್ಕೆ ಇದು ಯಾಕಾಯಿತು, ಏನು ಕಾರಣ ವಿಚಾರಣೆ ಮಾಡೋದಕ್ಕೆ ತಾನೇ ನಾವು ಇಲ್ಲಿ ತನಕ ಬಂದಿರೋದು. ಈಗ ಕಾಳಪ್ಪನಲ್ಲಿ ಇಲ್ಲದ್ದು ಏನು ಕಂಡ್ಲೋ ನಾಗಮ್ಮ? ಆ ಮಲಯಾಳಿ ಪಂಡಿತ್ನಲ್ಲಿ ಹೇಳಿ, ನೀವು ಸುಮಾರು ದಿನ ಸಂಸಾರ ಮಾಡಿರೋರು ಎಂದು ಸುಬ್ಬಮ್ಮನಿಗೆ ವಿವರಿಸಿ ಆನಂತರ ಸಾರ್ವಜನಿಕರ ಕಡೆಗೆ ತಿರುಗಿ, ಇದು ನೋಡಿದರೆ ಆಕೆ ಸ್ವಂತ ಬುದ್ಧಿ ಕೆಲಸ ಕಾಣಲ್ಲ. ಆ ಪಂಡಿತ ಏನಾದರೂ ಮೋಡಿ ಹಾಕಿ ವಶೀಕರಣ ಮಾಡ್ಕೊಂಡಿರಬೇಕು, ಅಥವಾ ಯಾವುದಾದ್ರೂ ಗಾಳಿ ತಾಗಿ ನಾಗಮ್ಮ ಹೀಗಾಡ್ತಿರ್ಬೇಕು. ಹಂಗೇನಾದರೂ ಆಗಿದ್ದರೆ, ಅದಕ್ಕೇನಾದರೂ ತಿರುಮಂತ ಮಾಡಿದರೆ ಮತ್ತೆ ನಾಳೆ ನಾಡಿದ್ನಾಗೆ ನಾವೆಲ್ಲ ನಾಗಮ್ಮನ್ನ ಹುಡುಕಿಕೊಂಡು ಹೊರಡಬೇಕಾಗುತ್ತೆ ಎಂದು ತಮ್ಮ ಮೇಲೆ ಗುರುತರ ಹೊಣೆಗಾರಿಕೆ ಇದೆ ಎನ್ನುವುದನ್ನು ಇತರರಿಗೆ ಮನವರಿಕೆ ಮಾಡಿಕೊಡಲು ಪ್ರಯತ್ನಿಸಿದ. ಅಲ್ಲಿಗೆ ಅಧ್ಯಕ್ಷರೇ ಇಲ್ಲದ ಅವರ ಪಾರ್ಲಿಮೆಂಟ್ ಶುರುವಾಯಿತು. ಅನೇಕರು ತಮ್ಮಲ್ಲೇ ಮಾತನಾಡಲು ಶುರು ಮಾಡಿದರು. ಅಲ್ಲ, ಎಲ್ಲ ಮರೆತು ಭಾಳ ಸಾಗಿಸೋದು ಅಂದರೆ ಹೆಂಗೆ? ಕಂಡೋರ್ ಬೆನ್ನಿಂದ ಓಡೋದ ಮೇಲೆ ಅಲ್ಲಿಗೆ ಮುಗೀತು ಎಂದು ಕುಡಿದ ಮತ್ತಿನಲ್ಲಿ ಒಬ್ಬ ಹೇಳಿದ. ಪಕ್ಕದಲ್ಲಿ ಅವನ ಮಾತು ಕೇಳಿಸ್ಕೊಂಡ ಇನ್ನೊಬ್ಬನು ಕುಡಿದ ಮತ್ತಿನಲ್ಲೇ ಓಲಾಡುತ್ತಾ, ಈ ಕೇಸು ಭಾಳ ಕಷ್ಟ ಇದೆ, ಈಗೇನಾದರೂ ಬಸ್ರಿ ಆಗಿದ್ರೆ ಅವಳು ಮಗುನ ಯಾರು ತಲೆ ಕಟ್ತಾರೆ ಎಂದು ಗುಣಗಿದ. ಅದಕ್ಕೆ ಮೊದಲಿನವ, ಅಯ್ಯೋ ಮಕ್ಕಳಾಗಲಿಲ್ಲ ಅಂತ ಕಾಳಪ್ಪ ಮತ್ತೊಂದು ಮದುವೆ ಮಾಡ್ಕೊಳ್ಳೋದಕ್ಕೆ ನೋಡ್ತಿದ್ದಾನೆ, ಇವಳು ಒಂದು ದಿನ ಪಂಡಿತನ ಜೊತೆ ಓಡೋದ್ರೆ ಬಸ್ರಿ ಆಗೋಗ್ತಾಳಾ ಎಂದು ಪ್ರಶ್ನಿಸಿದ. ಈಗ ಅವಳೇನಾದರೂ ಬಸ್ರಿ ಆದ್ಲು ಅನ್ನೋ, ಆಗ ಮಕ್ಕಳಾಗದೆ ಇದ್ದದ್ದಕ್ಕೆ ಕಾಳೇಗೌಡಂದೇ ಮಿಸ್ಟೇಕು ಅಂತಾಗ್ತದೆ ಅಲ್ವಾ ಎಂದು ಮೊದಲು ಮಾತಾಡಿದವ ತನ್ನ ಕಲ್ಪನೆಯನ್ನು ಲಂಗು ಲಗಾಮಿಲ್ಲದೆ ಹಾರಿಸುತ್ತಾ ಮಾತಾಡಿದ. ಆದರೆ ಎಲ್ಲ ಮಾತಾಡುತ್ತಿದ್ದುದರಿಂದಲೂ ಈ ಇಬ್ಬರು ಚೆನ್ನಾಗಿ ಕುಡಿದಿದ್ದರಿಂದಲೂ ಯಾರೂ ಈ ಕುಡುಕರ ಮಾತುಗಳನ್ನು ಪರಿಗಣಿಸಲೇ ಇಲ್ಲ.
ಹೀಗೆ ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾ ನಾಗಮ್ಮನ ಮೇಲೆ ಸಿಟ್ಟೇರುವಂಥ ಸನ್ನಿವೇಶ ನಿರ್ಮಾಣವಾಯಿತು. ಕೊನೆಗೆ, ಎಲ್ಲಿ ನಾಗಮ್ಮ, ಇಲ್ಲಿ ಬರಲಿ ಎಂದು ಹೆಗಡೆ ಹೆಂಗಸರ ಗುಂಪಿನ ಕಡೆಗೆ ನೋಡುತ್ತಾ ಆರ್ಡರ್ ಮಾಡಿದ. ಆ ಗುಂಪಿನಲ್ಲೇ ನಾಗಮ್ಮ ನಿಂತಿದ್ದಾಳೆಂದು ಹೆಗಡೆ ಊಹಿಸಿದ್ದ. ಆದರೆ ರುದ್ರಿ ನಾಗಮ್ಮ ಇಲ್ಲಿ ಇಲ್ಲ ಎಂದಳು. ಹೆಗಡೆ ಪ್ರಶ್ನಿಸುವಂತೆ ಕಾಳೇಗೌಡನ ಕಡೆಗೆ ನೋಡಿದ. ಪಂಚಾಯ್ತಿಗೆ ಆಗಿ ತೀರ್ಮಾನ ಆಗೋವರೆಗೆ ಅವಳನ್ನು ಮನೆ ಒಳಗೆ ಕರ್ಕೊಳ್ಳೋಕ್ಕೆ ಆಗಲ್ಲ ಅಂತ ಹೇಳಿದೆ. ದಾನಮ್ಮನ ಜೊತೆ ಇದ್ದಾಳಂತೆ ಎಂದು ಕಾಳೇಗೌಡ ಹೇಳಿದ. ನಾಗಮ್ಮ ಈಗ ದಾನಮ್ಮನ ಜೊತೆ ಇದ್ದಾಳೆಂದು ಕೇಳಿದೊಡನೆ ಶಂಕರಪ್ಪನಿಗೆ ಅಧೈರ್ಯ ಆಯಿತು. ಇದ್ದಕ್ಕಿದ್ದಂತೆ ಆ ಗೈಯಾಳಿ ಸಿಟ್ಟು ಕೆರಳಿದ್ರೆ ಸಭೆ ಮುಂದುವರಿಯೋದು ಕಷ್ಟವೇ ಎನ್ನಿಸಿತು. ಆದರೆ ತಾನೇನಾದರೂ ಹಿಂದೇಟು ಹಾಕಿದರೆ ಎಲ್ಲರೂ ಈಗ ಹಿಂದೆಗೆದು ಬಿಡುತ್ತಾರೆಂದು ತನ್ನ ಅಧೈರ್ಯ ತೋರಿಸಿಕೊಳ್ಳದೆ, ಬರೋದಿ ಕೇಳ್ರೋ ಹೋಗಿ ಎಂದು ಹರಿಜನರ ಕಡೆಗೆ ತಿರುಗಿ ಕೂಗಿದ. ಹೆಗಡೆ ನನ್ನ ಬೆತ್ತ ಇಲ್ಲೆಲ್ಲೋ ಇಟ್ಟಿದ್ನಲ್ಲ ಎಂದು ತಾನು ಹಿಡಿದುಕೊಂಡು ಬಂದಿದ್ದ ಬೆತ್ತ ಹುಡುಕುತ್ತಿದ್ದನು. ನೋಡಿ ಸುಬ್ಬಮ್ಮ ಮಾರಾಯ, ನೀನು ಒಡಿಗಿಡಿಯೋ ಹಾಗಿದ್ರೆ ಈಗಲೇ ಹೇಳ್ಬಿಡು, ನಾನಿಲ್ಲಿಂದ ಎದ್ದೋಗ್ತೀನಿ. ಆಮೇಲೆ ಯಾರು ಏನಾರ ಮಾಡ್ಕೊಳ್ಳಿ, ನನ್ನಿಂದಂತೂ ಹೆಣ್ಮಕ್ಳಿಗೆ ಹೊಡೆಯೋದನ್ನು ನೋಡೋಕ್ಕಾಗಲ್ಲ ಎಂದಳು. ಇಲ್ಲ ಹಂಗಲ್ಲ, ನನ್ನ ಕೈಯಾಗೆ ಬೆತ್ತ ಇದ್ದರೆ ದೆವ್ವ ಪಿಚಾಚಿ ಬಗ್ಗೋದು ಅಷ್ಟೇ ತಿಳ್ಕೊಳ್ಳಿ. ಮತ್ತೆ ನಾ ಯಾಕೆ ಕಂಡೋರ ಹೆಂಡ್ರ ಮೇಲೆ ಕೈ ಮಾಡಲಿ ಹೇಳಿ, ನನಗೇನು ಹುಚ್ಚೋ ತಿಕ್ಲೋ ಎಂದು ಸಮಜಾಯಿಸಿ ಕೊಡುತ್ತಾ ಹೆಗಡೆ ಬೆತ್ತ ಹುಡುಕಿ ಕೈಗೆ ತೆಗೆದುಕೊಳ್ಳುವ ವೇಳೆಗೆ ನಾಗಮ್ಮ ದಾನಮ್ಮನ ಜೊತೆ ಸುಬ್ಬೇಗೌಡನ ಮನೆ ಬಾಗಿಲು ದಾಟಿ ಪಂಚಾಯ್ತಿಯತ್ತ ಜಾಗದತ್ತ ಬಂದಳು. ಪಂಚಾಯ್ತಿ ಗುಂಪೆಲ್ಲ ಈ ಉದ್ದ ಮೂಗಿನ ನೀಳಾಕಾಯದ ಚೆಲುವೆಯರತ್ತ ತಿರುಗಿತು. ಇಬ್ಬರು ಪಂಚಾಯ್ತಿಯಿಂದ ದೂರವೇ ನಿಂತರು. ಅವರಿಬ್ಬರ ಮುಖದಲ್ಲಿ ಯಾವುದೇ ಭಯವಾಗಲಿ ಉದ್ವೇಗವಾಗಲಿ ಕಾಣಲಿಲ್ಲ. ಶಂಕರಪ್ಪನಿಗೆ ಇಷ್ಟೊಂದು ಜನರೆದುರು ದಾನಮ್ಮನ ಆಟ ಏನೂ ನಡೆಯಲಾರದು ಎಂದೆನಿಸಿತು. ಹೆಚ್ಚೆಂದರೆ ಒಂದಷ್ಟು ಗಟ್ಟಿಯಾಗಿ ಕೂಗಾಡಿ ಎಲ್ಲರೆದುರು ಉಗಿಸ್ಕೊಳ್ತಾಳೆ ಅಷ್ಟೇ ತಾನೇ ಎಂದುಕೊಂಡ. ಹೆಗಡೆ ತನ್ನ ಅಪ್ಪಣೆಗೆ ತಕ್ಕ ಮನ್ನಣೆ ಕೊಡದೆ ನಾಗಮ್ಮ ಮೌನವಾಗಿ ದೂರ ನಿಂತಿದ್ದು ನೋಡಿ, ನಾಗಮ್ಮ ಇಲ್ಲಿ ಬಾ, ತಪ್ಪು ನಿಂದಲ್ಲ, ಯಾರ ಕೈಲಿ ಸಿಕ್ಕಿಕೊಂಡು ಆಗಾಡಿದೆ ಅನ್ನೋದು ನಂಗೆ ಗೊತ್ತು. ಇಲ್ಲಿ ನಿಂತ್ಕೊಂಡು ಅದನ್ನೇ 10 ಜನರೆದುರು ಹೌದೋ ಅಲ್ವೋ ಹೇಳಿಬಿಡು ಎಂದು ಮತ್ತೆ ಕರೆದ. ನಾಗಮ್ಮ ಎಲ್ಲಿ ನಿಂತಿದ್ದಳೋ ಅಲ್ಲೇ ನಿಂತಿದ್ದಳು. ಕಾಳೇಗೌಡ ಅವಳನ್ನು ಕರೆತರಲು ಏಳಲೆಂದು ಪಕ್ಕ ಹಿಡಿದುಕೊಂಡು ನಿಲ್ಲಲು ಏನಾದರೂ ಇದೆಯೇ ಎಂದು ನೋಡುತ್ತಿದ್ದ. ಮಿಕ್ಕವರೆಲ್ಲ ಮೂಕವಾಗಿ ನಾಗಮ್ಮ ಹೆಗಡೆ ಆಜ್ಞೆಯನ್ನು ಪಾಲಿಸುತ್ತಾಳೋ ಇಲ್ಲವೋ ಉದ್ವೇಗದಿಂದ ನೋಡಿದರು. ನಾಗಮ್ಮ ಮಾತಾಡಲಿಲ್ಲ, ತಲೆ ಎತ್ತಲಿಲ್ಲ. ಹೆಗಡೆಗೆ ರೇಗಿ ಹೋಯಿತು. ಇವರ ಊರಿನ ಪಂಚಾಯ್ತಿಗೆ ನಾವು ಅಷ್ಟೊಂದು ದೂರದಿಂದ ಬಂದಿದ್ದರೂ ಈ ಹೆಂಗಸರು ತನ್ನ ಮಾತಿಗೆ ಬೆಲೆ ಕೊಡುತ್ತಿಲ್ಲವಲ್ಲ ಎಂದು ಹೋಗಿ ಕರ್ಕೊಂಡು ಬಾರೋ ಶಂಕರಪ್ಪ, ಅವಳ ಮೈಯಲ್ಲಿ ಅದೆಷ್ಟು ದೆವ್ವ ಇದೆಯೋ ಅಷ್ಟನ್ನು ಇಳಿಸ್ಬಿಡ್ತೀನಿ. ಒಳ್ಳೆ ಮಾತಿಗೆ ಮರ್ಯಾದೆ ಕೊಟ್ಟು ದೆವ್ವ ನಾನಿಲ್ಲಿವರೆಗೂ ನೋಡಿಲ್ಲ ಎಂದು ಗದರಿದ. ಹೆಗಡೆ ಶಂಕರಪ್ಪನಿಗೆ ಆರ್ಡರ್ ಮಾಡಿದ್ದು ನೋಡಿ ಎದ್ದೇಳಲೇಬೇಕಲ್ಲ ಎಂದು ಇಂದು ಮುಂದೆ ನೋಡುತ್ತಿದ್ದ ಕಾಳೇಗೌಡ ಹಾಗೆ ಕುಳಿತುಕೊಂಡ. ಹೆಗಡೆ ದನಿಯಲ್ಲಾದ ಹಠಾತ್ ಬದಲಾವಣೆ ಅಲ್ಲಿದ್ದವರೆಲ್ಲರ ಗಮನಕ್ಕೂ ಬಂತು. ಮತ್ತೆ ಕುಳಿತ. ಕಾಳೇಗೌಡನನ್ನು ಮೌನವಾಗಿ ಕುಳಿತಿದ್ದ ಗಂಡಸರ ಚೋಭದ್ರ ಮೋರೆಗಳನ್ನು ನೋಡಿದ ಶಂಕರಪ್ಪ ಅದನ್ನು ಸಮ್ಮತಿ ಎಂದೇ ತಿಳಿದು ನಾಗಮ್ಮನ ಭುಜ ಹಿಡಿದು ಧರ ತಳ್ಳಿಕೊಂಡು ಬಂದು ಹೆಗಡೆ ಹತ್ತಿರ ತಳ್ಳಿದ. ಹೆಗಡೆ ತನ್ನ ಮೇಲುಗೈ ಸಾಧಿಸಲು ಇದೇ ಸುಸಮಯ ಎಂದು ಬಗೆದು ಕೈಯಲ್ಲಿದ್ದ ಬೆತ್ತದಿಂದ ನಾಗಮ್ಮನ ಸೊಂಟಕ್ಕೆ ರಪ್ಪನೆ ಒಂದು ಬಿಗಿದು, ಯಾರು ನೀನು, ಬಾಯಿ ಬಿಡ್ತೀಯೋ ಬೇಕೋ ಇನ್ನೂ 4 ಹೊಡ್ತಾ, ಕರೆದ್ರೆ ಮರ್ಯಾದೆ ಅಲ್ವಾ ನಿನಗೆ ಎಂದು ಕೂಗಿದ. ಅವನ ಕೆಂಪಗಾದ ಮೋರೆ, ಏದುಸಿರು ಇತ್ಯಾದಿಗಳನ್ನು ನೋಡಿದ ಜನ ಹೆಗಡೆಗೆ ಮೈ ಮೇಲೆ ದೇವರು ಬರುವಂತಿದೆ ಎಂದು ಬಗೆದರು. ಸಂದರ್ಭಕ್ಕೆ ತಕ್ಕಂತೆ ಹೆಗಡೆಗೆ ಸೂಚನೆ ಕೊಡುವಂತೆ ಶಂಕರಪ್ಪ, ಈ ಹೆಣ್ಮಗಳು ಮಾಡಿದ ತಪ್ಪು ಒಪ್ಪು ಅಣ್ಣಪ್ಪ ದೇವರೇ ಹೇಳಿ, ಊರು ಕಾಪಾಡಬೇಕು ಎಂದು ಕೈ ಮುಗಿದ. ಅಲ್ಲಿಗೆ ಅಣ್ಣಪ್ಪ ದೇವರೇ ಹೆಗಡೆ ಮುಖಾಂತರ ನಾಗಮ್ಮನ ಮೈಮೊಳಗೆ ಸೇರಿಕೊಂಡಿರುವ ದೆವ್ವವನ್ನು ದಂಡಿಸುತ್ತಾ ಇದ್ದಾನೆಂದಾಯಿತು.
ಎಂದು ಯೋಚಿಸಿ ಗಂಡಸರೆಲ್ಲ ಯಕ್ಷಗಾನದ ಪ್ರೇಕ್ಷಕರಂತೆ ಸುಮ್ಮನೆ ಕುಳಿತರು. ಆಗ ದೂರ ನಿಂತಿದ್ದ ದಾನಮ್ಮ ತಗ್ಗಿಸಿದ ತಲೆ ಎತ್ತಿದ್ಲು. ಅವಳ ಮುಖ ನೋಡಿದ ಇಡೀ ಸಭೆ ದುಸ್ವಪ್ನ ಕಂಡಂತೆ ಬೆಚ್ಚಿ ಬಿದ್ದಿತು. ಸಾಕ್ಷಾತ್ ದುರ್ಗಿಯೇ ಮೈಮೇಲೆ ಬಂದಿದ್ದಂಥ ಅವಳ ಮುಖ ನೋಡಿದ ಕೂಡಲೇ ಹೆಗಡೆಗೆ ತಾನು ನಾಗಮ್ಮನಿಗೆ ಬೆತ್ತದಲ್ಲಿ ಹೊಡೆದದ್ದು ದೊಡ್ಡ ತಪ್ಪಾಯಿತೆಂದು ತೀವ್ರವಾಗಿ ಅನಿಸಿತು. ಅಷ್ಟು ಭೀಷಣವಾದ ಮುಖವನ್ನು ಅವನು ಸಿನಿಮಾದಲ್ಲಿ ಸಹ ನೋಡಿರಲಿಲ್ಲ. ಈಗ ತಾನೇ ನಾಗಮ್ಮನ ಜೊತೆ ಮನೆಯಿಂದ ಬಂದ ಸುರಸುಂದರಿ ಇವಳೇ ಏನೆಂದು ಆಶ್ಚರ್ಯಪಡುವಂತಿತ್ತು. ಹೆಗಡೆ ದಾನಮ್ಮನ ಮುಖ ನೋಡದಿದ್ದರೆ ಏದಿಸಿರು ಬಿಡುತ್ತಾ ಓಹೋ ಎಂದು ಹುಂಕರಿಸಿ ಮೈಮೇಲೆ ದೇವರು ಬರೆಸಿಕೊಂಡು ಕುಣಿತಿದ್ದಾನೋ ಏನೋ. ಆದರೆ ಈಗ ದಿಗಿಲು ತುಂಬಿದ ಅವನಿಗೆ ಏನೇನು ಮಾಡಿದರೂ ಅಣ್ಣಪ್ಪ ದೇವರನ್ನು ಮೈಮೇಲೆ ಬರೆಸಿಕೊಳ್ಳಲು ಸ್ಫೂರ್ತಿಯೇ ಬರುತ್ತಿಲ್ಲ. ಒಮ್ಮೆ ಹುಂಕರಿಸಲು ಪ್ರಯತ್ನಿಸಿದರೂ ಗಂಟಲಿಂದ ಹಂದಿ ಮರಿ ಕಿರಿಚಿದಂತೆ ವಿಕಾರ ಸದ್ದು ಬಂದು ತಬ್ಬಿಬ್ಬಾದ. ಶಂಕರಪ್ಪ ಮತ್ತೊಮ್ಮೆ ಹೆಗಡೆಯನ್ನು ಅಣ್ಣಪ್ಪ ದೇವರೆಂದು ಸಂಬೋಧಿಸಿ ಎಚ್ಚರಿಸಿದರೂ ಏನೂ ಪ್ರಯೋಜನವಾಗಲಿಲ್ಲ. ಕೊನೆಗೆ ಇದೇನು ಕಾರಣವೆಂದು ದಾನಮ್ಮನ ಕಡೆಗೆ ತಿರುಗಿದಾಗಲೇ ಅವನಿಗೆ ಗೊತ್ತಾಗಿದ್ದು ಹೆಗಡೆ ಮೈ ಮೇಲೆ ದೇವರು ಬರಲು ಯಾಕೆ ನಿರಾಕರಿಸುತ್ತಿದೆ ಎಂದು. ಇವರ ಜಾತಿಗಳು, ಇವರ ಆಚಾರಗಳು, ಇವರ ಮದುವೆಗಳು, ಇವರ ಪಂಚಾಯಿತಿಗಳು ಪ್ರತಿಯೊಂದು ಹೆಂಗಸರಿಗೆ ಹಿಂಸೆ ಕೊಡುವ ಗಂಡಸರ ನೀಚ ತಂತ್ರವಾಗಿ ದಾನಮ್ಮನಿಗೆ ಕಾಣಿಸಿತು. ಇವರೇ ಏನೇನೋ ಮಾಡಿಕೊಂಡು ಆನಂತರ ಎಲ್ಲವನ್ನು ತಂದು ಯಾವಳಾದರೂ ಹೆಂಗಸಿನ ತಲೆಗೆ ಸುತ್ತುವ ಎಲ್ಲ ಗಂಡಸರ ಮೇಲೂ ರೇಗಿ ಹೋಯಿತು. ಇದನ್ನೆಲ್ಲ ನೆನೆದೇ ಕಟಕಟ ಹಲ್ಲು ಕಡಿಯುತ್ತಾ ಅವಳು ತಲೆ ಎತ್ತಿದಳು. ಏನು ಬಾಯ್ ಬಿಡೋಕೋ ನಿಂಗೆ ಎಂದು ಇನ್ನೂ ಮೈಮೇಲೆ ಬರಿಸಿಕೊಳ್ಳಲು ಪ್ರಯತ್ನ ನಡೆಸಿದ್ದ ಹೆಗಡೆ ಬಳಿಗೆ ಬಂದ ಕರ್ಕಶವಾಗಿ ಕೇಳಿದ್ದಳು. ಸಾಕ್ಷಾತ್ ಚೌಡಿಯನ್ನೇ ಕಂಡಂತೆ ಗಾಬರಿಯಾದ ಹೆಗಡೆ ಇದ್ದ ಬದ್ದ ಧೈರ್ಯವನ್ನು ಒಗ್ಗೂಡಿಸಿಕೊಂಡು ಏನು ಕಂಡು ಆ ಪಂಡಿತನ ಹಿಂದೆ ಓಡೋದ್ಲು ಹೇಳಲಿ ಎಂದ. ಅದ್ಯಾಕೆ ಹೇಳಬೇಕು ನಿಂಗೆ? ಹೆಂಗಸರು ಗಂಡಸರ ಜೊತೆ ಯಾಕೆ ಹೋಗ್ತಾರೆ ಅಂತ ಹೆಂಗಸನ ಬಾಯಿಗೆ ಹೇಳಬೇಕಾ ನಿಂಗೆ? ಇಲ್ಲಿ ಯಾಕೆ ಬೆತ್ತ ಅಲ್ಲಾಡಿಸ್ತಾ ನಿಂತಿದ್ದೀಯಾ? ಹೋಗಿ ನಿನ್ನ ಹೆಂಡತಿ ಇದ್ದರೆ ಕೇಳ್ಕೊಂಡು ಬಾ. ಕೈ ಹಿಡಿದ ಗಂಡ ಇರಬೇಕಾದ್ರೆ ಮಿಂಡನಿಂದ ಓಡೋಗಿ ಊರೊಟ್ಟಿನ ಮರ್ಯಾದೆ ಎಂದೇನೇನೋ ಹಿಂದಿನಿಂದ ಶಂಕರಪ್ಪ ಗೊಣಗಿದ. ಅನ್ನಿಸಿದ್ದನ್ನು ಗುಟ್ಟಿಯಾಗಿ ಅನ್ನೋ ಅದು ಯಾಕೆ ಒಳಗೆ ನುಗ್ತೀಯ? ಏನಂತೀರೋ ಅದನ್ನೆಲ್ಲ ಕೇಳೋಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಕೈ ಹಿಡಿದ ಗಂಡ ಅಂತೀಯ? ಮಕ್ಕಳಾಗಲಿಲ್ಲ ಅಂತ ಮತ್ತೊಬ್ಬಳನ್ನು ಕಟ್ಕೋಬೋದಾ? ಈ ಗಂಡಸು ಎಂದು ಕಾಳೇಗೌಡನಿಗೆ ಉಗಿದ್ಲು. ಇವತ್ತು ಬಾಯಿ ಬಿಟ್ಟೆ ಕೇಳ್ತೀನಿ, ಸೊಂಟ ಬಿದ್ದ ಗಂಡಸ್ರ ಹತ್ರ ಸಂಸಾರ ಮಾಡೋದನ್ನು ಉತ್ತರ ಹೇಳ್ತೀಯಾ ಎಂದು ಶಂಕರಪ್ಪನ ಕಡೆ ಸರ್ಪದಂತೆ ಬುಸಗುಟ್ಟುತ್ತಾ ಕೇಳಿದಳು. ಗಂಡಸರೆಲ್ಲ ಬೆಚ್ಚಿ ಬಿದ್ದರು. ಇವರ ಹೆಂಡರಿಗೆ ಮಕ್ಕಳಾಗೋದಿರೋದಕ್ಕೂ ಸೊಂಟ ಉಳುಕು ಇರುವುದಕ್ಕೂ ಸಂಬಂಧ ತೋರಿಸಿ ಉಳುಕಿಗೊಂದು ಹೊಸ ಆಯಾಮ ಕೊಟ್ಟಳು ದಾನಮ್ಮ. ಕಾಳೇಗೌಡನಿಗೆ ಸಾರ್ವಜನಿಕವಾಗಿ ಮರ್ಯಾದೆ ಓದದ್ದು ಸಹಿಸಲಾಗಲಿಲ್ಲ. ಮಕ್ಕಳಾಗದಿದ್ದರೆ ಮತ್ತೇನು ಮಾಡೋದು ಎಂದು ಕ್ಷೀಣ ಸ್ವರದಲ್ಲಿ ಹೇಳಿದ. ಬಂಜೆ ಕಟ್ಟಿಕೊಂಡು ಕಾಲ ಹಾಕಬೇಕಾ ಎಂದು ಶಂಕರಪ್ಪ ಕಾಳೇಗೌಡನ ಪ್ರತ್ಯುತ್ತರದಿಂದ ಸ್ಫೂರ್ತಿ ತೆಗೆದುಕೊಂಡು ಉದ್ಗರಿಸಿದ. ದಾನಮ್ಮ ಶಂಕರಪ್ಪನ ಕಡೆ ತಿರುಗಿದ್ಲು. ಅವಳ ಕಣ್ಣಲ್ಲಿ ಉರಿಯುವ ತಿರಸ್ಕಾರ ಇತ್ತು. ನಿನ್ನ ಅಂಗಡೀಲಿ ಸೇಂದಿ ಕುಡಿದು ಓತಿ ಕ್ಯಾತ್ನಂಗೆ ಆಗಿದ್ದಾವೆ. ಇಚ್ಚಿದ್ರೆ ಮುಕ್ಳಿಲ್ 3 ತೋಲ ಮಾಂಸ ಇಲ್ಲ. ಕುಡಿದು ರಾತ್ರೆಲ್ಲ ರಸ್ತೆಲೋ ಚರಂಡಿಲೋ ಬಿದ್ದು ಬಂದರೆ ಮಕ್ಕಳು ಹೆಂಗೋ ಆಗ್ತವೆ? ಮಕ್ಕಳಾಗ್ಲಿಲ್ವಂತೆ. ಅಮಾಸ್ಗೊಂದು ಸರಿ, ಹುಣ್ಮೆಗೊಂದು ಸರಿ ಹೆಂಡ್ತಿ ನೆನಪಾದರೆ ಮಕ್ಕಳಾಗ್ತವ? ಬೇವರ್ಸಿ. ನೀನು ನಿಜವಾಗ್ಲೂ ನಿಮ್ಮ ಅಪ್ಪಂಗೆ ಹುಟ್ಟಿದ್ರೆ ಹೋಗಿ ಕೇಳ್ಕೊಂಡು ಬಾ ಹೆಂಗೆ ಹುಟ್ಟಿಸ್ತೆ ಅಂತ ಎಂದ್ಲು ದಾನಮ್ಮ. ಅಲ್ಲಿದ್ದ ಹೆಣ್ಮಕ್ಳಿಗೆಲ್ಲ ನಿಧಾನವಾಗಿ ಅರಿವು ಮೂಡತೊಡಗಿತ್ತು. ದಾನಮ್ಮನ ಕೋಪ ಕೇವಲ ಸಿಟ್ಟಿನ ಸನ್ನಿ ಅಲ್ಲ, ಅದಕ್ಕೂ ಒಂದು ತರ್ಕ, ತಿಳುವಳಿಕೆ, ಯೋಚನೆಯ ಹಿನ್ನೆಲೆ ಇದೆ ಎಂದು ಗಂಡಸರೆಲ್ಲ ಹೇಗೆ ನಿಷ್ಕಾರಣವಾಗಿ ತಮ್ಮನ್ನು ಅಪರಾಧಿಗಳಾಗಿ ಪರಿವರ್ತಿಸುತ್ತಿದ್ದಾರೆ ಎನ್ನಿಸಿತು. ನಾಗಮ್ಮನಿಗೆ ದೆವ್ವ ಬಿಡಿಸುತ್ತೇನೆಂದು ಮಗ್ಗಲು ಮುರಿಯುವಂತೆ ಒಡೆಯುವುದನ್ನು ನೋಡಬೇಕಲ್ಲಪ್ಪ ಎಂದು ಕಳವಳದಲ್ಲಿದ್ದ
ಹೆಂಗಸರಿಗೆಲ್ಲ ದಾನಮ್ಮ ದೇವರೇ ಕಳಿಸಿದ ದುರ್ಗೆಯಂತೆ ಕಂಡಳು. ಅವರು ನೆರೆದಿದ್ದ ಗಂಡಸರ ಕಡೆಗೆಲ್ಲ ಒಮ್ಮೆ ನೋಡಿದರು. ಸೊಂಟ ಉಳುಗಿಸ್ಕೊಂಡು ನಿಟ್ಟುಸಿರು ಬಿಡುತ್ತಿರುವವರು, ಎಂಡ ಕುಡಿದು ಮೈಮೇಲೆಲ್ಲ ಲಡ್ಡಾದವರು, ಜಾತಿ ಜಗಳ ತೆಕ್ಕೊಂಡು ಯೌವನ ಖರ್ಚು ಮಾಡುತ್ತಿರುವವರು, ಏಸ್ಗೆ ಸೂಳೆ ಮಕ್ಕಳು, ಯಾವನಾಯ್ತೋ ಅವನ ಜೊತೆಗೆ ಎತ್ತಂಗಡಿಗಾಯ್ತೋ ಅಂತ ಕಡೆಗೆ ಓಡೇ ಹೋಗಬೇಕೆಂದು ಅವರಿಗೆ ಅನ್ನಿಸಿತು. ಆ ರೇಜಿಗೆಯಲ್ಲಿ ನಾಗಮ್ಮ ಪಂಡಿತನ ಜೊತೆ ಓಡಿ ಹೋದದ್ದು ಅಪರಾಧವೇ ಅಲ್ಲ, ಒಂದು ಸಾಹಸ ಎಂದೆನಿಸಿತು. ಒಳ್ಳೆ ಮಾತಿನಲ್ಲಿ ಕರಿಯನ ಹತ್ರ ಉಳುಕು ತೆಗೆಸ್ಕೋತಿರೋ, ಇಲ್ಲ ನಿಮ್ಮ ಹೆಂಡ್ರು ಸಂತೆಯಲ್ಲಿ ಸೀರೆ ಬಿಚ್ಚಿ ಹೋಗಿ ಬರೋರಿಗೆ ಬಸರಾಗಬೇಕೋ ಯೋಚನೆ ಮಾಡಿ ಎಂದು ಕಠೋರ ನಿರ್ಧಾರದ ಧ್ವನಿಯಲ್ಲಿ ಹೇಳಿ, ಮಕ್ಕಳಾಗಬೇಕು ಅಂತ ನಿಮಗೆ ನಮಗೂ ಇರ್ತದೆ ಎಂದಳು ದಾನಮ್ಮ. ದಾನಮ್ಮನ ಅಂತರ್ವಾಣಿಯನ್ನು ಕೇಳಿ ಅಲ್ಲಿದ್ದವರೆಲ್ಲ ಅದುರಿ ಹೋದರು. ಕಿರುಗೂರಿನ ಗೈಯಾಳಿಯರೆಲ್ಲ ದಾನಮ್ಮನ ರೌರವ ರೋಷದ ಮಾತುಗಳಿಗೆ ತಲೆಯಾಡಿಸುತ್ತಿರುವುದನ್ನು ನೋಡಿ ಹೆಗಡೆ ಕಂಗಾಲಾದ. ಸ್ವಲ್ಪ ಬಾಯಿ ಮಾಡುವ ಬಜಾರಿಯರು ಎಂದು ತಿಳಿದಿದ್ದೇನೆ ಹೊರತು ಇಷ್ಟು ನಿಶ್ಚಯಿಸಿದವರೆಂದು ತಿಳಿದಿರಲಿಲ್ಲ. ಇನ್ನು ಇವಳಿಗೆ ಬೈಗಳ ಮುಂದುವರಿಸಲು ಅವಕಾಶ ಕೊಟ್ಟರೆ ಅಕ್ಷರಶಃ ನಾಲಿಗೆಯಲ್ಲಿ ನಮ್ಮನ್ನು ಹರಿದೇ ಹಾಕುತ್ತಾಳೆಂದು ಯೋಚಿಸಿದ. ಶಂಕರಪ್ಪನ ಮುಲಾಜಿಗೆ ಸಿಕ್ಕು ಪಂಚಾಯಿತಿಗೆ ಬಂದದ್ದು ಒಂದಷ್ಟು ಜನ. ಇದಕ್ಕೆಲ್ಲ ಪಂಚಾಯಿತಿ ಯಾಕೆ ಅಂತ ಹೇಳಿದರೆ ನಮ್ಮ ಮಾತು ಕೇಳ್ತಾರಾ ಎಂದು ಹಿಂದಿನ ಸಾಲಿನಿಂದ ಗೊಣಗುಟ್ಟಿದರು. ಇದೇನು ಹೆಂಗ್ಸಾಡೋ ಮಾತಾ? ಹೇಯ್, ಇಲ್ಲಿ ಕೂತಿರೋರಿಗೆ ಮರ್ಯಾದೆ ಕೊಟ್ಟು ಮಾತಾಡೋ ಎಂದ ಹೆಗಡೆ ಕೂಗಿದ. ಈಗಲಾದರೂ ಇಲ್ಲಿ ಕುಳಿತಿರುವ ಗಂಡಸರಿಗೆ ಗಂಡಸ್ತನ ಕೆರಳಿ ಈ ಗೈಯಾಳಿಯರಿಗೆ ಸದೆ ಬಡಿಯಬಹುದು ಎಂದು ಆಲೋಚಿಸಿ ಒಡೆಯುವನಂತೆ ಕೈಯಲ್ಲಿದ್ದ ಬೆತ್ತವನ್ನು ದಾನಮ್ಮನತ್ತ ಎತ್ತಿದ. ಈ ನಡುವೆ ಕರಿಯನ ಹೆಂಡತಿ ಕಾಳಿ ಉಳುಕು ತೆಗೆಯೋಕ್ಕೆ ಕೆಲಸ ಬಿಟ್ಟು ಒಪ್ಪತ್ತು ನಡ್ಕೊಂಡು ಹೋಗಿ ಬರ್ತೀಯಾ? ಇಲ್ಲಿ ಮನೆ ಪಕ್ಕ 3 ಜನ ಸೊಂಟ ಹಿಡ್ಕೊಂಡು ನರಳಾಡ್ತಾ ಇದ್ರೆ ನಿನ್ನ ಕಣ್ಣಿಗೆ ಕಾಣಲ್ವಾ? ಇಷ್ಟೆಲ್ಲ ಆಗಿದ್ದು ನಿನ್ನಿಂದಲೇಯ? ಒಳ್ಳೆ ಮಾತನಾಗ ಅವ್ರಿಗೆ ಉಳುಕು ತೆಗಿತೀಯಾ ಇಲ್ಲ ಎಂದು ಕರಿಯನ ಮೇಲೆ ರೌದ್ರ ಒತ್ತರ ತಾಳಿ ಎಗರಿ ಬಿದ್ದಳು. ಹಾಗೆಲ್ಲ ಮಾರಾಯ್ತಿ, ನಾನು ಕಾಲಿಗೆ ತುಳಿದು ಎಂದೇನೇನೋ ಕರಿಯ ಹೇಳ ಹೊರಟಿದ್ದ. ಆದರೆ ಕಾಳಿಗೆ ಎಷ್ಟು ರೇಗಿತ್ತೆಂದರೆ ಕರಿಯನ ಮಾತು ಮುಂದುವರಿಯಲು ಬಿಡದೆ, ಅವೆಲ್ಲ ಮಾತು ಬೇಡ. ಆವತ್ತು ದಿಮ್ಮಿ ಉರುಳಿ ಬರ್ತಾ ತಾಳಿ ಆಣೆ ಹಾಕಿ ತಡೆದ್ಲು ದಾನಮ್ಮ. ಇಲ್ದಿದ್ರೆ ಇವತ್ತು ನಿಮ್ಮ ಅವ್ವಂಗೆ ಹಾಲು ತುಪ್ಪ ಬಿಡಬೇಕಿತ್ತು ಎಂದು ಅಬ್ಬರಿಸಿದ ಅವಳನ್ನು ಸಮಾಧಾನ ಮಾಡಲು ಹತ್ತಿರ ಬರುತ್ತಿದ್ದ ಕರಿಯನಿಗೆ ಎಲ್ಲರೆದುರು ಒಡೆದು ತಳ್ಳಿಬಿಟ್ಟಳು. ಮಿಕ್ಕ ಹೆಂಗಸರೆಲ್ಲ ಅವಳನ್ನು ಗಟ್ಟಿ ಹಿಡಿದುಕೊಳ್ಳುತ್ತಿದ್ದರೆ ಕಾಳಿ ಸರಿಯಾಗಿ ಮಾರಾಮಾರಿ ಮಾಡಲು ತೀರ್ಮಾನಿಸಿದ್ದಳು. ಮೈಮೇಲೆ ಯಾವ ದೇವರನ್ನು ಆಹ್ವಾನ ಮಾಡಿಕೊಳ್ಳಲು ಅಸಮರ್ಥನಾದ ಹೆಗಡೆ ಈಗ ದಾನಮ್ಮನಿಗೆ ಹೊಡೆಯಲು ಕೈ ಎತ್ತುತ್ತಿರುವುದು ಕೇವಲ ದ್ವೇಷದಿಂದಲೇ. ಮಿಕ್ಕ ಗಂಡಸರೆಲ್ಲ ಅದನ್ನು ನೋಡಿಯೂ ಅವನು ತಮ್ಮ ಪ್ರತಿನಿಧಿ ಎಂಬಂತೆ ಭಾವಿಸಿ ಸುಮ್ಮನೆ ಕುಳಿತಿರುವುದನ್ನು ನೋಡಿ ಹೆಂಗಸರಿಗೆಲ್ಲರಿಗೂ ಈ ಗಂಡಸರನ್ನು ನೆಚ್ಚಿ ಸುಖವಿಲ್ಲ. ತಮ್ಮ ಪರವಾಗಿ ತಾವೇ ಹೋರಾಡಬೇಕೆಂದು ಸರ್ವಸ್ಪಷ್ಟವಾಗಿ ಅರಿವಾಯಿತು. ಕಾಳಿಯ ವರ್ತನೆ ಅದಕ್ಕೆ ಮುನ್ನುಡಿಯಂತಿತ್ತು. ಹೆಗಡೆ ತನಗೂ ಒಡೆಯುವಂತೆ ಬೆತ್ತ ಎತ್ತಿದ್ದನ್ನು ಗಂಡಸರೆಲ್ಲ ತುಟಿಪಿಟಿಕ್ಕೆನ್ನದೆ ನೋಡುತ್ತಾ ಕುಳಿತಿರುವುದನ್ನು ಕಂಡ ದಾನಮ್ಮ ಕನಲಿ ಕೆಂಡವಾದಳು. ಮನೆಯಿಂದ ನಾಗಮ್ಮನೊಂದಿಗೆ ಹೊರಟಾಗಲೇ ಅವಳು ಎಲ್ಲಕ್ಕೂ ತಯಾರಾಗಿ ಹೊಸಲು ದಾಟಿದಳು. ಹೆಗಡೆ ಕೈಯಿಂದ ಕೋಲು ಕಿತ್ತು ಮುರಿದೆಸೆದಳು. ತನ್ನ ಮಂತ್ರದಂಡಕ್ಕೆ ಆದ ದುರ್ಗತಿ ನೋಡಿದ್ದ ಹೆಗಡೆಗೆ ರೇಗಿ ಹೋಯಿತು. ಗಂಡಸರ ಕೈಯಾಗಿನ ಕೋಲು ಕಿತ್ಕೊಳ್ತಾನೆ ಮಾರಿ ಎಂದು ಒಡೆಯಲು ಕೈ ಎತ್ತಿದ. ಒದಿರೋ ಅವಳಿಗೆ, ಏನು ಗಂಡುಬೀರಿ ಇವಳು ಇತ್ಯಾದಿ ಕೂಗುಗಳು ಗಂಡಸರ ಗುಂಪಿನಿಂದ ಬಂದವು. ಹೆಗಡೆಗೆ ಕೊಂಚ ಖುಷಿಯಾಯಿತು. ಒಂದು ಏಟು ಅವಳಿಗೆ ಕೊಟ್ಟೇ ಬಿಡಬೇಕೆಂದು ಎತ್ತಿದ ಕೈಯೊಂದಿಗೆ ಒಂದು ಹೆಜ್ಜೆ ಮುಂದಿಟ್ಟ. ತನ್ನ ಕೈ ಎಳತೆ ಒಳಗೆ ಬರುತ್ತಲೂ ದಾನಮ್ಮ ಪಠಾರನೆ ಅವಳ ಕಪಾಳಕ್ಕೆ ಒಂದು ಹೊಡೆದಳು. ಹೆಗಡೆ ಕಪಾಳ ಒಂದೇ ಕ್ಷಣದಲ್ಲಿ ಹನುಮಂತನ ಮೂತಿಯಂತೆ ಊದಿಕೊಂಡು ಹಲ್ಲಿನ ನಡುವೆ ಸಿಕ್ಕು ತುಟಿ ಜಜ್ಜಿದ್ದರಿಂದ ಉಗಿದರೆ ರಕ್ತ ಬರುವ ತೊಡಗಿತು. ತನ್ನ ದೋಸ್ತಿಗೆ ತನ್ನಿಂದಾದ ಗತಿ ನೋಡಿ ಶಂಕರಪ್ಪ ಮುನ್ನುಗ್ಗಿ ಅವಳು ಮುರಿದೆಸೆದ ಕೋಲಿನ ತುಂಡನ್ನೇ ತೆಗೆದುಕೊಂಡು ರಪರಪ ಅವಳ ಮುಖ ಮೋರೆ ನೋಡದೆ ಒಡೆಯತೊಡಗಿದ. ದಾನಮ್ಮ ಹಲ್ಲು ಕಚ್ಚಿಕೊಂಡು
ಕಿಮಕ್ ಎನ್ನದೆ ಅವನ ಹೊಡೆತಗಳನ್ನು ಸಹಿಸಿಕೊಂಡಳು. ದೂರ ನಿಂತಿದ್ದ ರುದ್ರಿಗೆ ಕಲ್ಲಿನ ವಿಗ್ರಹದಂತೆ ನಿಂತಿದ್ದ ದಾನಮ್ಮನನ್ನು ಸಂಕ್ರಪ್ಪ ಮಾಡುತ್ತಿದ್ದ ದಾಳಿಯನ್ನು ನೋಡಿ ತಾಳ್ಮೆ ಹಾರಿ ಹೋಯಿತು. ಆಗೋದೆಲ್ಲ ಇವತ್ತೇ ತೀರ್ಮಾನ ಆಗಿಬಿಡಲಿ ಎಂದು ಗಂಡಸರಿಗೆ ಸೇಂದಿ ಕುಡಿಸಿ ಊರವ್ರನ್ನೇ ನಿರ್ವಂಸ ಮಾಡಿದ್ದಲ್ಲದೆ ಹೆಂಗಸರ ಮೇಲೆ ಕೈ ಮಾಡ್ತೀಯೇನೋ ಎಂದು ಉದ್ಗರಿಸುತ್ತಾ ತಾನು ವಾಲಿಕೊಂಡು ನಿಂತ ಬೇಲಿಗೆ ಹಾಕಿದ್ದ 2 ದಬ್ಬೆಗಳನ್ನು ಎಳೆದುಕೊಂಡಳು. ಮಾರ ನೋಡಿದ. ಅವಳ ಕೈಯಲ್ಲಿದ್ದುದು ಬಯನೆ ಮರದ ದಬ್ಬೆಗಳು. ಕಬ್ಬಿಣದ ಸಲಾಕೆಗಳಂತಿದ್ದ ಆ ದಬ್ಬೆಗಳನ್ನು ನೋಡುತ್ತಲೂ ಅವನಿಗೆ ವಿಪರೀತ ಗಾಬರಿಯಾಯಿತು. ಅದರಲ್ಲಿ ಸುಲಭವಾಗಿ ಯಾರನ್ನು ಬೇಕಾದರೂ ಅವಳು ಕೊಲ್ಲಬಹುದೆಂದು ಅವನಿಗೆ ಅರಿವಾಯಿತು. ಮನೆ ಹಾಳು ಮುಂಡೇರ, ಯಾರನ್ನು ಕೂನಿ ಮಾಡಬೇಕು ಅಂತ ಮಾಡಿದ್ದೀರೇ ಎಂದು ಕೂಗುತ್ತಾ ಕೋಲು ಕಿತ್ತುಕೊಳ್ಳಲು ಅವಳತ್ತ ನುಗ್ಗಿದ. ರುದ್ರಿ ಅವನ ಕಡೆ ಬೀಸಿದ ದಬ್ಬೆ ಅವನ ಮೊಣಕೈಗೆ ತಾಗಿದ್ದೇ ತಡ. ಜೀವ ಹೋದಂತಾಗಿ ಅಯ್ಯೋ ಎಂದು ಕೂಗುತ್ತಾ ಕೈ ಹಿಡಿದುಕೊಂಡು ಅಲ್ಲೇ ಕುಕ್ಕರಿಸಿದ. ಗಂಡನಿಗೆ ಹೊಡೆದವಳು ತಮಗೆ ಬಿಡುತ್ತಾಳೆಯೇ ಎಂದು ಯೋಚಿಸಿ ಹತ್ತಿರಿಸಿದ್ದ ಸಿದ್ಧ ಕರಿಯ ಎಲ್ಲ ದೂರ ಓಡಿದರೆ ಹೊರತು ಮಾರನ ಸಹಾಯಕ್ಕೆ ಬರಲಿಲ್ಲ. ಈ ಗಲಭೆಯಲ್ಲಿ ಕಿರಗೂರಿನ ಗಯ್ಯಾಳಿಯರೆಲ್ಲ ಒಂದೊಂದು ಬೇಲಿ ಗೂಟಕ್ಕೆ ಕೈ ಹಾಕಿ ಎಳ್ಕೊಂಡ್ರು. ರುದ್ರಿ ದಾನಮ್ಮನ ಕೈಗೊಂದು ದಬ್ಬೆ ಕೊಡುತ್ತಾ ಬಲಗೈಲಿದ್ದ ದಬ್ಬೆಯಿಂದ ಒಡೆಯುತ್ತಿದ್ದ ಸಂಕ್ರಪ್ಪನ ಕೈಗೆ ಹೊಡೆದ್ಲು. ಆ ವೇಳೆಗೆ ಅವಳಿಗೂ ಸಂಕ್ರಪ್ಪನ 4-6 ಏಟುಗಳು ಬಿದ್ದಿದ್ದವು. ಸಂಕ್ರಪ್ಪನಿಗೆ ಬಯನೆ ದಬ್ಬೆ ಮುಟ್ಟಿದ್ದೇ ಕೈಗೆ ಸಿಡಿಲು ಹೊಡೆದಂತಾಯಿತು. ಅವನು ಹಿಡಿದಿದ್ದ ಕೋಲು ಅನೇಕ ಗಜ ಆಚೆಗೆ ಬಿತ್ತು. ತುಂಡಾದಂತೆ ಭಾಸವಾಗುತ್ತಿದ್ದ ಕೈ ಹಿಡಿದುಕೊಂಡು ಕುಳಿತಿದ್ದ ಸಂಕ್ರಪ್ಪನಿಗೆ ಸರ್ಕಾರಿ ಸೇಂದಿ ಕುಡಿಸಿ ಎಷ್ಟು ಜನರ ಮನೆ ತೆಗಿತಿದ್ದೀಯೋ, ನಾಗಮ್ಮನ ಬಂಜೆ ಅಂತೀಯ, ಮನೆ ಮೂರ್ಖ, ನಿನ್ನ ರಕ್ತ ಕುಡಿತೀನಿ ಇವತ್ತು, ಪಂಚಾಯ್ತಿ ಮಾಡಕ್ಕೆ ಬರ್ತೀಯಾ ಎಂದೆನ್ನುತ್ತಾ ದಾನಮ್ಮ ದಬ್ಬೆಯಿಂದ ಬೆನ್ನಿಗೆ ಇಕ್ಕಡಿಸಿದ್ಲು. ಹೆಂಗಸರೆಲ್ಲ ಎರ್ರ ಬಿರ್ರಿ ದೊಣ್ಣೆ ಬೀಸುತ್ತಾ ಪಂಚಾಯ್ತಿ ಗುಂಪಿನತ್ತ ನುಗ್ಗಿದ್ರು. ಅವರಿಗೆ ತಮ್ಮ ಶಕ್ತಿ ಬಗ್ಗೆ ಆಗಲಿ ತಮ್ಮ ಕೈಯಲ್ಲಿದ್ದ ಬಯನೆ ದಬ್ಬೆಯ ಅಪಾಯಕಾರಿ ಸಾಧ್ಯತೆಯ ಬಗ್ಗೆ ಆಗಲಿ ಸರಿಯಾದ ಅಂದಾಜು ಇರಲಿಲ್ಲ. ಅಡ್ಡ ಬಂದ ಹಲವರು ಕುಡುಕರಿಗೆ ದಬ್ಬೆ ತಾಗಿದ್ದೇ ತಡ. ಪ್ರಾಣ ಹೋದಂತಾಗಿ ಅವರು ಒರಲಿದ ಹೊಡೆತಕ್ಕೆ ಎಣಗಳೇ ಬೀಳುತ್ತದೆ ಎಂದು ತಿಳಿದು ಎಲ್ಲ ಚದುರಿ ಹೋದರು. ಕಾಳಿ ಕೋಲು ತೋರಿಸುತ್ತಾ ಕರಿಯನಿಗೆ ಎದುರಿಸುತ್ತಿದ್ದಳು. ಕರಿಯ ಕೈ ಮುಗಿಯುತ್ತಾ ಅವಳಿಗೆ ಏನೇನೋ ಹೇಳುತ್ತಿದ್ದ. ಬಹುಶಃ ಉಳುಕು ತೆಗೆಯುತ್ತೇನೆ ನಿನ್ನ ದಮ್ಮಯ್ಯ ಎಂದು ಅಂಗಲಾಚುತ್ತಿದ್ದನೋ ಏನೋ. ಹೆಂಗಸರ ಬಡಿಗೆ ಬೀಸಾಟದಲ್ಲಿ ತಮ್ಮ ಗಂಡಂದರಿಗೆ ಪರವೂರಿಂದ ಬಂದವರಿಗೆ ತಮಾಷೆ ನೋಡೋಣೆಂದು ಇಣುಕು ಬಂದು ಕುಳಿತಿದ್ದವರಿಗೆ ಎಲ್ಲರಿಗೂ ಹೊಡೆತ ಬಿತ್ತು. ದೇವಗಣಿಗೆಲೆ ಮರಕ್ಕೆ ವಾಲಿ ಕುಳಿತಿದ್ದ ಸೀಗೆಗೌಡರು ತಮ್ಮ ಸೊಸೆಯ ಮುಂದಾಳತ್ವದಲ್ಲಿ ಊರಿನ ಹೆಂಗಸರೆಲ್ಲ ರೌಡಿ ಹೆಬ್ಬುಲಿಗಳಂತೆ ಹಾರಿದ್ದು ನೋಡಿ ಆ ಬಿದ್ದ ಹೆಬ್ಬಲಸಿನ ಮರದಲ್ಲಿದ್ದ ಅಷ್ಟೂ ದೆವ್ವಗಳು ಇವರಿಗೆ ಅಮರಿಕೊಂಡಿವೆ ಎಂದೇ ತೀರ್ಮಾನಿಸಿದರು. ಕಪಾಲ ಊದಿಕೊಂಡಿದ್ದ ಹೆಗಡೆಗೆ ಏನು ನಡೆಯುತ್ತದೆ ಎಂದು ಗ್ರಹಿಸಲಾಗದಷ್ಟು ತಲೆ ರುಮ್ ಎನ್ನುತೊಡಗಿತ್ತು. ಕುಡಿದು ಬಂದಿದ್ದ ಶರಾಬಿನ ನಿಶಾ ಕಪಾಲಕ್ಕೆ ಬಿದ್ದೊಡನೆ ಒಮ್ಮೆಲೇ ತಲೆಗೆ ಏರಿದಂತಾಗಿತ್ತು. ರುದ್ರಿ ಬೀಸಿದ ಬಡಿಗೆ ಅವನ ತಲೆಗೆ ಒಂದೇ ಒಂದು ಗೇಣು ದೂರದಲ್ಲಿ ಹೋದಾಗ ಸ್ವಲ್ಪ ದೂರದಲ್ಲಿ ತನ್ನ ಸಾವು ತಪ್ಪಿದ್ದು ಖಚಿತವಾಯಿತು. ಎಷ್ಟೇ ಅವಮಾನವಾದರೂ ಸರಿ, ಇಲ್ಲಿಂದ ಮೊದಲು ಓಡಿ ಹೋಗಿ ಜೀವ ಉಳಿಸಿಕೊಳ್ಳಲೇಬೇಕೆಂದು ಅವನಿಗನಿಸಿತು. ಎಲ್ಲ ನೋಡುತ್ತಿದ್ದಂತೆಯೇ ಪಂಚೆ ಮಡಚಿಕೊಂಡು ಓಡತೊಡಗಿದ. ದಾನಮ್ಮ ಸಂಕ್ರಪ್ಪನಿಗೆ ನಿನ್ನ ರಕ್ತ ಕುಡಿಯುತ್ತೇನೆ ಎಂದು ಹೇಳಿದ್ದು ಕೋಪದಲ್ಲಿ ಹೆಂಗಸರು ಹೇಳುವ ದೇಶವಾರಿ ಉದ್ಗಾರದಂತೆ ಕಾಣಲಿಲ್ಲ. ಅವಳು ವಿಧಿಸಿದ ಮರಣದಂಡನೆಯಂತೆ ಕಂಡಿತು. ಅಷ್ಟರಲ್ಲಿ ಅವನ ಕಣ್ಣೆದುರೇ ಹೆಗಡೆ ಪಂಚೆ ಮಡಚಿಕೊಂಡು ಓಡತೊಡಗಿದ್ದನ್ನು ನೋಡಿದ ಮೇಲೆ ಇನ್ನೂ ಈ ಹೆಂಗಸರು ಬಯನೆ ದಬ್ಬೆಯಿಂದ ಕಾಲು ಮುರಿಯುವವರೆಗೂ ಕಾಯುವುದು ಅವಿವೇಕ ಎಂದು ತೀರ್ಮಾನಿಸಿ ಮುರಿದೇ ಹೋದಂತೆ ನೋಯುತ್ತಿದ್ದ ಕೈಯನ್ನು ಇನ್ನೊಂದು ಕೈಯಲ್ಲಿ ಹಿಡಿದುಕೊಂಡು ಓಡತೊಡಗಿದ. ಯಾವನೋ ಅಡ್ಡ ಬಂದು ತಡವರಿಸಿದ್ದ ಕುಡುಕನ ಕುತ್ತಿಗೆ ಹಿಡಿದು ತಳ್ಳುತ್ತಿದ್ದ ದಾನಮ್ಮ ಓಡುತ್ತಿರುವ ಸಂಕ್ರಪ್ಪನತ್ತ ನೋಡಿ, ಹಿಡಿರಿ, ಬಿಡಬೇಡಿ, ಅವನ್ನ ಇವತ್ತು ಜೀವ ಸಮೇತ ಬಿಡಬಾರ್ದು ಎಂದು ಕೂಗಿದಳು.
ಗಂಡಸರು ಎದುರಾದರೆ ಸಾಕು, ಬಾಗಿಲ ಮರೆಯಲ್ಲಿ ನಿಲ್ಲುತ್ತಿದ್ದ ಹೆಂಗಸರಿಗೆ ಅಲ್ಲಿದ್ದ ಗಂಡಸರೆಲ್ಲ ದಿಕ್ಕಾಪಾಲಾಗಿ ಓಡಿದ್ದನ್ನು ನೋಡಿ, ಇಷ್ಟು ದಿನ ಯಾಕೆ ಇವರಿಗೆ ಹೆದರಿದ್ರಿ? ಇವರು ಕೊಟ್ಟ ಹಿಂಸೆ ಅನುಭವಿಸುತ್ತಾ ಕಾಲ ಹಾಕಿದವೆಂದು ಅಚ್ಚರಿಯಾಯಿತು. ಆದರೆ ಇದನ್ನೆಲ್ಲ ಯೋಚಿಸಿ ಆಶ್ಚರ್ಯ ಪಡುತ್ತಾ ಕೂರಲು ಅವರಿಗೆ ಸಮಯ ಇರಲಿಲ್ಲ. ದಾನಮ್ಮ, ರುದ್ರಿ ಶಂಕರಪ್ಪನನ್ನು ಹೆಗಡೆಯನ್ನು ಹಿಡಿದು ಬಲಿ ಹಾಕಲು ಓಡುತ್ತಿದ್ದರು. ಅವರನ್ನು ಹಿಂಬಾಲಿಸಿ ಮಿಕ್ಕವರು ಓಡಿದರು. ಶಂಕರಪ್ಪನಿಗೆ ಇವರು ಬೆನ್ನಟ್ಟಿ ಬರುತ್ತಿರುವುದನ್ನು ನೋಡಿದ ಮೇಲಂತೂ ತನ್ನನ್ನು ಕೊಲ್ಲಲು ಪೂರ್ವಯೋಜಿತ ಒಳಸಂಚು ಮಾಡಿ ಪಂಚಾಯಿತಿ ನಾಟಕ ಆಡಿದ್ದಾರೆಂದು ಶಂಕೆ ಆಯಿತು. ಜೀವದ ಆಸೆಗೆ ಒಬ್ಬ ಎಷ್ಟು ಜೋರಾಗಿ ಓಡ್ಬೋದೋ ಅಷ್ಟು ಜೋರಾಗಿ ಓಡಿ ಈಚಲು ಅರದಲ್ಲಿ ತಲೆ ತಪ್ಪಿಸಿಕೊಂಡ. ಹೆಂಗಸರು ಅವನು ಸಿಕ್ಕುವುದಿಲ್ಲ ಎಂದು ಖಚಿತವಾದ ಮೇಲೆ ಕೈ ಮರದ ಹತ್ತಿರ ಬಯಲಿನಲ್ಲಿ ಅವನು ಇಟ್ಟಿದ್ದ ಸೇಂದಿ ಅಂಗಡಿಗೆ ನುಗ್ಗಿದ್ರು. ಗುಡಿಸಿಲಿನಲ್ಲಿ ಕ್ರೇಟರಿನ ಒಳಗೆ ಇಟ್ಟಿದ್ದ ಸೇಂದಿ ಸರಾಬಿನ ಬಾಟ್ಲಿಗಳನ್ನೆಲ್ಲ ಒಡೆದು ಪುಡಿ ಪುಡಿ ಮಾಡಿ ಅವನ ಗುಡಿಸಲಿನ ಗಳುವನ್ನು ಎಳೆದು ಗುಡಿಸಲನ್ನು ನೆಲಸಮ ಮಾಡಿ ಶಂಕರಪ್ಪನ ಮೇಲಿನ ಸಿಟ್ಟನ್ನೆಲ್ಲ ಅಂಗಡಿ ಮೇಲೆ ತೀರಿಸಿದರು. ಕಂಕಾಲ ಕಾಳಿಯರಂತೆ ತಲೆ ಕೆದರಿಕೊಂಡು ಬಯನೆ ದಬ್ಬೆ ಬೀಸುತ್ತಾ ಅಲ್ಲಿಗೆ ನುಗ್ಗಿದ ಈ ನೀಳಾಕಾಯದ ಹೆಂಗಸರನ್ನು ನೋಡಿ ಅಲ್ಲಿದ್ದ ಒಬ್ಬನೇ ಗಿರಾಕಿ ಅಂಗಡಿಯವನ ಜೊತೆ ಹೇಳದೆ ಕೇಳದೆ ಕೈಲಿದ್ದ ಬಾಟ್ಲಿ ಸಮೇತ ಪಲಾಯನ ಮಾಡಿದ. ಅಂತೂ ಶಂಕರಪ್ಪ ಕರೆದಿದ್ದ ಪಂಚಾಯಿತಿಯನ್ನು ಈ ರೀತಿ ಬರ್ಖಾಸ್ತು ಮಾಡಿದ ಕಿರುಗೂರಿನ ಗಯ್ಯಾಳಿಯರು ಸುಮಾರು ಹೊತ್ತಿನ ಮೇಲೆ ಊರಿಗೆ ಹಿಂದಿರುಗಿದರು. ಅವರ ಸಿಟ್ಟು ಕೊಂಚವೂ ಇಳಿದಿರಲಿಲ್ಲ. ಆದ್ದರಿಂದ ಯಾರೂ ಅವರನ್ನು ಮಾತಾಡಿಸಲು ಹೋಗಲಿಲ್ಲ. ಊರಿನಲ್ಲಿ ಪೆಟ್ಟು ಬಿದ್ದು ಕುಯ್ಯೋ ಮರ್ರೋ ಎನ್ನುತ್ತಿದ್ದ ಗಂಡಸರಿಗೆ ನಿಮ್ಮ ಉಪದ್ರ ಸಹಿಸಿ ಸಾಕಾಗಿ ಹೋಗಿದೆ. ನಮಗೆ ನೀವಿದ್ರೆಷ್ಟು ಸತ್ರೆಷ್ಟು ಎಂದು ಈಗೇನು ನಿಮ್ಮ ಪ್ರಾಣ ಹೋಯ್ತಾ? ಇಷ್ಟು ದಿನ ನಿಮ್ಮ ಹೆಂಡತಿ ತಿಂದಿದ್ದಲ್ವಾ, ನಾವು ಹೊಡೆದ್ರೆ ಹೆಂಗಿರುತ್ತೆ ನೋಡಿ ಎಂದು ಸಿಡುಕಿದ್ರು. ಅಧ್ಯಾಯ 17. ಶಂಕರಪ್ಪನದ್ದು ಪರ್ಮಿಟ್ ಇಲ್ಲದೆ ಇಟ್ಟಿದ್ದ ಕಳ್ಳ ಅಂಗಡಿ. ಆದ್ದರಿಂದ ಪುಕಾರು ಕೊಟ್ಟರೆ ತನ್ನ ತಲೆಗೆ ಬರುತ್ತದೆಂದು ಗೊತ್ತಾಗಿ ಅವನು ಊರಲ್ಲಿ ಹೆಗಡೆಯೂ ಅದರ ವಿಷಯವನ್ನೇ ಎತ್ತಲಿಲ್ಲ. ಇದರ ಜೊತೆಗೆ ಇವರೇ ಪಂಚಾಯಿತಿ ಕರೆದು ಹೆಂಗಸರಿಗೆ ಮೊದಲು ಹೊಡೆದಿದ್ದರಿಂದ ಪೊಲೀಸರಿಗೆ ದೊಂಬಿ ಕೇಸ್ ಕೊಟ್ಟರು ತಮ್ಮ ತಲೆಗೆ ಬರುತ್ತದೆಂದು ತೆಪ್ಪಗಾದರು. ಶಂಕರಪ್ಪನಂತೂ ಮುಖ ತೋರಿಸಲಾರದೆ ಕೆಲವು ದಿನ ಊರು ಬಿಟ್ಟು ಓಡಿ ಹೋದ. ಕರಿಯ 3 ಜನರನ್ನು ಮಲಗಿಸಿ ಮೊಳಕೈ ಮೆಟ್ಟಿ ಸೊಂಟದ ಉಳುಕು ತೆಗೆದ. ಪಂಚಾಯಿತಿಯವರೆಲ್ಲ ಹೆಂಗಸರಿಂದ ಹೊಡೆತ ತಿಂದು ಓಡಿದ ಭಾರಿ ಸುದ್ದಿಯ ಎದುರು ಒಲೆಯನ ಕಾಲಲ್ಲಿ ತುಳಿಸ್ಕೊಂಡು ಉಳುಕು ತೆಗೆಸ್ಕೊಂಡ ಸುದ್ದಿ ಗೌಣವಾಗಿ ಹೋಯಿತು. 4-6 ದಿನಕ್ಕೆ ಅವರಿಗೆ ಸೊಂಟ ಸರಿಯೋಗಿ ಅವರು ದೈನಂದಿನ ಸಂಸಾರ ಸಾಗಿಸಬೇಕು. ಏಕೆಂದರೆ ಅವರ ಹೆಂಡರಿಗಳು ಯಾರು ಮತ್ತಾರ ಜೊತೆ ಓಡಿ ಹೋಗಿ ಸುದ್ದಿ ಮಾಡಲಿಲ್ಲ. ಇಲ್ಲಿಗೆ ಕತೆ ಮುಗೀತೆಂದು ತಿಳಿಬೇಡಿ. ಕತೆ ಎಂದರೆ ನಿರಂತರವಾಗಿ ಹರಿಯುವ ಜೀವನಕ್ಕೆ ಒಂದು ಚೌಕಟ್ಟು ಹಾಕುತ್ತಿದೆ ಎಂದಷ್ಟೇ. ಕಿರುಗೂರಿನ ಗಯ್ಯಾಳಿಗಳು ಶೇಂದಿ ಅಂಗಡಿ ನಾಶ ಮಾಡಿದ ಸುದ್ದಿ ಅದು ಹೇಗೋ ರೈತ ಚಳವಳಿಗೆ ಸ್ಫೂರ್ತಿ ಕೊಟ್ಟಿತ್ತು. ಸರ್ಕಾರಿ ಸೇಂದಿ ಹಾಗೂ ಕ್ಲೋರಲ್ ಹೈಡ್ರೋಟ್ ಕುಡಿದು ಚೈತನ್ಯವೇ ಬತ್ತಿದ್ದ ಊರು ಕೇರಿಯ ಹೆಂಗಸರೆಲ್ಲ ಮುನಿದೆದ್ದು ಬಿಟ್ಟರು. ಎಲ್ಲ ಸರಾಯಿ ಅಂಗಡಿಗಳೆದುರು ಗಲಭೆ ಚಳವಳಿಗಳು ಪ್ರಾರಂಭವಾದವು. ಹರಾಜಿನಲ್ಲಿ ಉಚ್ಚಾಪಟ್ಟೆ ರೇಟ್ ಕೂಗಿ ಕಾಂಟ್ರಾಕ್ಟರ್ ಹಿಡಿದಿದ್ದ ಮೋಟೆಗಡವನಿಗೆ ಪ್ರತಿದಿನ ಲಕ್ಷಾಂತರ ರೂಪಾಯಿ ನಷ್ಟವಾಯಿತು. ಅವನು ಸಹ ಎಕ್ಸ್ಚೇಂಜಿನವರನ್ನು ಸ್ವಂತ ಗೂಂಡಾಗಳನ್ನು ತೆಗೆದುಕೊಂಡು ಊರಿಗೆ ದಾಳಿ ಆರಂಭಿಸಿದ. ಜೀಪು ವ್ಯಾನುಗಳು ಶಸ್ತ್ರಾಜ್ಜಿತರಾಗಿ ದಿನ ಒಂದೊಂದು ದಿಕ್ಕಿಗೆ ದಾಳಿಗೆ ಹೋಗುತ್ತಿರುವುದು ಮಿಲಿಟರಿ ಆಪರೇಷನ್ನಿನಂತೆ ಕಾಣುತ್ತಿತ್ತು. ಕಗ್ಗಾಡಿನೊಳಗೊಂದು ಕಂಚಿಗೇರಿ ಅನ್ನುವ ಊರು. ಅಲ್ಲಿಗೆ ಇವರು ದಾಳಿಗೆ ಹೋದಾಗ ರೈತರು ಇವರು ಹಿಂದಿರುಗಿ ಹೋಗದಂತೆ ದಾರಿಗೆ ಮರ ಕಡಿದು ಉರುಳಿಸಿ ಕಾಂಟ್ರಾಕ್ಟರ್ ಕಡೆಯವರೆಗೂ ಎಕ್ಸೈಜಿನವರಿಗೂ ದನಕ್ಕೆ ಹೊಡೆದಂತೆ ಹೊಡೆದು ಬಟ್ಟೆ ಹರಿದು ಬರೀ ಬೆತ್ತಲೆ ಊರು ತಲುಪುವಂತೆ ಮಾಡಿದರು. ಎಷ್ಟು ಜೀಪನ್ನು ವ್ಯಾನನ್ನು ಸುಟ್ಟು ಹಾಕಿ ಊರು ಬಿಟ್ಟು ಓಡೋದ್ರು. ಅಷ್ಟೂ ಜೀಪನ್ನು ವ್ಯಾನನ್ನು ಸುಟ್ಟು ಹಾಕಿ ಊರು ಬಿಟ್ಟು ಓಡೋದ್ರು. ಅಲ್ಲಿಂದ ಮುಂದೆ ಲಾ ಆ್ಯಂಡ್ ಆರ್ಡರು ಎಂದು ಪೊಲೀಸರು ಇವರೊಂದಿಗೆ ಶಾಮೀಲಾಗಿ ಕಾರ್ಯಾಚರಣೆ ಆರಂಭಿಸಿದರು. ಸಾಲಿಗ್ರಾಮದಲ್ಲಿ ರೈಡಿಂಗಿಗೆ ಬಂದವರು ಹೆಂಡತಿ ಮೈಮೇಲೆ ಕೈ ಹಾಕಿದ್ರೆಂದು ಶಿಕಾರಿ ಮಂಜಪ್ಪ ಕೋವಿ ತಗೊಂಡು 2 ತೋಟ ಉಡಾಯಿಸಿದ. ಅವನ ಗುಂಡಿಗೆ ಸ್ಥಳದಲ್ಲೇ 2 ಪೊಲೀಸರು ಅಸುನೀಗಿದರು.
ಸರ್ಕಾರ ವಿಶೇಷ ಪಡೆಗಳನ್ನು ಪುಂಡಾಟಿಕೆ ಮೆಟ್ಟಲು ಕಳಿಸಬೇಕಾಯಿತು. ಸರಗಟ್ಟಿ ಸಂಭವಿಸತೊಡಗಿದ್ದ ಈ ಘಟನೆಗಳಿಂದ ಇಡೀ ಪ್ರಾಂತ್ಯದಲ್ಲೇ ಒಂದು ಅಂತರ್ಯುದ್ಧದ ಪರಿಸ್ಥಿತಿ ನಿರ್ಮಾಣವಾಯಿತು. ಹುಲ್ಲಹಳ್ಳಿಯಲ್ಲಿ ಕಟ್ಟುತ್ತಿದ್ದ ಬಯನೆ ಹೆಂಡವನ್ನು ಯಾರೋ ಕದ್ದು ಕುಡಿಯುತ್ತಿದ್ದರಿಂದ ಒಂದು ದಿನ ಪದ್ಮಣ್ಣ ಅದಕ್ಕೆ ಪಾಲಿಡರ್ ಬೆರೆಸಿದ್ದ. ಅದೇ ದಿನ ರೈಡಿಂಗಿಗೆ ಬಂದ ಎಕ್ಸೈಜ್ನವರು ಅವನ ಬಯನೆ ಹೆಂಡದ ಮಡಕೆ ಸೀಜ್ ಮಾಡಿ ಒಯ್ದು ಸರ್ಕಾರಿ ಸೇಂದಿ ಟ್ಯಾಂಕಿಗೆ ಹಾಕಿದ್ರಂತೆ. ಮುಂದೆ ನಡೆದ ದುರಂತ ನೀವೆಲ್ಲ ಪೇಪರ್ನಲ್ಲಿ ಓದಿರ್ಬೋದು. ಸಾಯಂಕಾಲದೊಳಗೆ ಸೇಂದಿ ಕುಡಿದು ಸತ್ತವರ ಸಂಖ್ಯೆ ಸಾವಿರಗಳನ್ನು ಮೀರಿತ್ತು. ರೊಚ್ಚಿಗೆದ್ದ ಜನರನ್ನು ತಡೆಯುವುದು ಯಾರಿಂದಲೂ ಸಾಧ್ಯವಾಗದೆ ಪೊಲೀಸರು ಲಾ ಆ್ಯಂಡ್ ಆರ್ಡರ್ ಕೈಬಿಟ್ಟು ಕೇವಲ ಆತ್ಮರಕ್ಷಣೆಯೊಂದಕ್ಕೆ ಗಮನ ಕೊಡಬೇಕಾಯಿತು. ನಷ್ಟ ತಡೆಯಲಾರದೆ ಮೋಟೇಗೌಡ ಆತ್ಮಹತ್ಯೆ ಮಾಡಿಕೊಂಡ. ಇದನ್ನೆಲ್ಲ ಬರೆಯ ಹೊರಟರೆ ಕಿರುಗೂರಿನ ಗಯ್ಯಾಳಿಗಳಿಗೆ ಸಂಬಂಧಿಸಿದ ಇನ್ನೊಂದು ಕಾದಂಬರಿಯಾಗುತ್ತದೆ. 3 ರಾತ್ರಿ 3 ಹಗಲು ಕಿರುಗೂರಿನ ಮೇಲೆ ಬೀಸಿದ ಬಿರುಗಾಳಿಯಿಂದಲೇ ಇದೆಲ್ಲ ಶುರುವಾಯಿತೆಂದು ಹೇಳಿದರೆ ಬಾದರಾಯಣ ಸಂಬಂಧ ತೋರಿಸಿದಂತೆ. ಆದ್ದರಿಂದಲೇ ಕರಿಯ 3 ಜನರ ಸೊಂಟದ ಉಳುಕು ತೆಗೆದಾಗಲೇ ಈ ಕಥೆ ಅಧಿಕೃತವಾಗಿ ಮುಕ್ತಾಯ ಅಲ್ವೇ?